ನಮಸ್ಕಾರ ಸ್ನೇಹಿತರೆ. ಸಾರ್ವತ್ರಿಕ ಆರೋಗ್ಯ ಆಂದೋಲನ ಕರ್ನಾಟಕ ಮತ್ತು ಜನಶಕ್ತಿ ಮೀಡಿಯಾ ವತಿಯಿಂದ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನಾವು ಆರೋಗ್ಯದ ಬಗ್ಗೆ ಸರಣಿ ನಡೆಸ್ತಾ ಇದ್ದೀವಿ. ಆ ಸರಣಿಯಲ್ಲಿ ಇದು 3ನೇ ಅವತರಣಿಕೆ ಅಂತೀವಿ ಅಥವಾ ಅಧ್ಯಾಯ ಅಂತೀವಿ, ಹೇಗೆ ಹೇಳ್ತೀವಿ ಗೊತ್ತಿಲ್ಲ. 3ನೇ ಎಪಿಸೋಡ್ ಅಂತ ಇಂಗ್ಲೀಷಲ್ಲೇ ಹೇಳೋಣ. ಈ ಹಿಂದಿನ ಸಂಚಿಕೆಗಳಲ್ಲಿ ನಾವು ಆರೋಗ್ಯ ಹೇಗೆ ಒಂದು ಸಾಮಾಜಿಕ ವಿಷಯ ಹಾಗೂ ಹೇಗೆ ಸಾಮಾಜಿಕ ನಿರ್ಧಾರಕಗಳಾದ ಬಡತನ ಇರ್ಬೋದು, ಪೌಷ್ಟಿಕ ಆಹಾರದ ಕೊರತೆ ಇರ್ಬೋದು, ನೀರು, ನೈರ್ಮಲ್ಯ, ಲಿಂಗತ್ವ, ಇವು ಹೇಗೆ ಆರೋಗ್ಯವನ್ನು ನಿರ್ಧಾರ ಮಾಡುತ್ತೆ ಅಂತ ನಾವು ಕಂಡುಕೊಂಡ್ವಿ. ಆಮೇಲೆ ಅದರ ನಂತರ ನಾವು ಮಾತಾಡಿದ್ದು ಆರೋಗ್ಯಕ್ಕೂ ಅಸಮಾನತೆಗೂ ಇರುವ ನಂಟು ಅಥವಾ ಅನಾರೋಗ್ಯಕ್ಕೂ ಅಸಮಾನತೆಗೂ ಇರುವ ನಂಟು, ಅದಕ್ಕೆ ಬೇಕಾಗಿರುವಂಥ ಮದ್ದು ಸಾಮಾಜಿಕ ನ್ಯಾಯ ಮತ್ತು ಸಮತೆ ಅಂತ ನಾವು ಮಾತಾಡಿದ್ವಿ. ಅಂದರೆ ಎಲ್ಲಿ ಅಸಮಾನತೆ ಇದೆಯೋ ಅಲ್ಲಿ ಅನಾರೋಗ್ಯ ಹೆಚ್ಚು. ಅದರಿಂದ ನಾವು ಅದಕ್ಕೊಂದು ಮದ್ದು ಬೇಕು, ಅದಕ್ಕೊಂದು ಪರ್ಯಾಯ ಬೇಕು, ಪರಿಹಾರ ಬೇಕು ಅಂದರೆ ನಾವು ಅದಕ್ಕೆ ಸಾಮಾಜಿಕ ನ್ಯಾಯದ ಕಡೆಗೆ ಹೋಗಬೇಕು, ಸಮತೆ ಕಡೆಗೆ ಹೋಗಬೇಕು. ಅದೆರಡೂ ನಾವು ಮಾತಾಡಿದ ತಕ್ಷಣವೇ ಆರೋಗ್ಯ ಒಂದು ರಾಜಕೀಯ ವಿಷಯವಾಗಿ ಪರಿವರ್ತನೆಗೊಳ್ಳುತ್ತೆ. ಹಾಗಾಗಿ ನಾವು ಎಲ್ಲಿ ನಿಲ್ಲಿಸಿದ್ವಿ ಅಂದರೆ ಆರೋಗ್ಯದ ಹೋರಾಟ ಒಂದು ರಾಜಕೀಯ ಹೋರಾಟ. ರಾಜಕೀಯ ಅಂದರೆ ಈ ಮುಂಚೆ ಹೇಳಿದಾಗೆ ರಾಜಕಾರಣ ಅಲ್ಲ, ಪಕ್ಷದ ರಾಜಕಾರಣನೂ ಅಲ್ಲ. ರಾಜಕೀಯ ಅಂದರೆ ಸಾಮಾಜಿಕ ನ್ಯಾಯಕ್ಕಾಗಿ ಒಂದು ಹೋರಾಟ. ಸೊ ಹಾಗಾಗಿ ಆರೋಗ್ಯಕ್ಕೂ ನಾವು ರಾಜಕೀಯಕ್ಕೂ ಒಂದು ಸಂಬಂಧನ ನಾವು ಏರ್ಪಾಡು ಮಾಡಿದ್ವಿ. ಸೊ ಆರೋಗ್ಯ ಒಂದು ಸಾಮಾಜಿಕ ವಿಷಯ, ಸಾಮಾಜಿಕ ನಿರ್ಧಾರಕಗಳಿವೆ ಆರೋಗ್ಯಕ್ಕೆ. ಉದಾಹರಣೆಗೆ ಪೌಷ್ಟಿಕ ಆಹಾರ, ನೀರು, ನೈರ್ಮಲ್ಯ, ಆರೋಗ್ಯ ಹಾಗೂ ರಾಜಕೀಯದ ನಿಕಟ ಸಂಬಂಧ, ಇದಿಷ್ಟರ ಬಗ್ಗೆ ಮಾತಾಡಿದ್ವಿ. ಆಮೇಲೆ ನಮ್ಮ ಗೋಪಾಲ್ ದಾವಡೆಯವರು ಔಷಧಿಗಳ ಬಗ್ಗೆ, ತಾಯಂದಿರ ಮರಣದ ಬಗ್ಗೆ ಕೂಡ ಮಾತಾಡಿದರು. ಆ ಸಂದರ್ಭದಲ್ಲಿ ಅದು ನಾವು ಇಲ್ಲಿ ಉಲ್ಲೇಖ ಮಾಡ್ಬೋದು. 70ರ ದಶಕದಲ್ಲಿ WHO ಒಬ್ಬರು ಡಾಕ್ಟರ್ ಹಾಫ್ಡನ್ ಮಾಲ್ನರ್ ಅಂತ, ಅವರು ಇಲ್ಲಿ ನಮ್ಮ ಬೆಂಗಳೂರಿನಲ್ಲಿರೋ ರಾಷ್ಟ್ರೀಯ ಕ್ಷಯರೋಗ ಸಂಸ್ಥೆಯಲ್ಲಿ ಸ್ವಲ್ಪ ದಿನ ಕೆಲಸ ಮಾಡಿ, ವಿಶ್ವ ಆರೋಗ್ಯ ಸಂಸ್ಥೆಯ ಒಬ್ಬ ಡಾಕ್ಟ್ರು ಹಾಫ್ಡನ್ ಮಾಲರ್ ಅಂತ. ಅವರು ನಂತರ ಹೋಗಿ ವಿಶ್ವ ಆರೋಗ್ಯ ಸಂಸ್ಥೆಯ ಡೈರೆಕ್ಟರ್ ಆಗ್ತಾರೆ. ಅವರ ಮುಖ್ಯವಾದ ಒಂದು ಟ್ರೈನಿಂಗ್ ಏನಾಗಿದೆ, ಇಲ್ಲಿ ನಮ್ಮ ರಾಷ್ಟ್ರೀಯ ಕ್ಷಯರೋಗ ಸಂಸ್ಥೆ ಏನು ಬೆಂಗಳೂರಲ್ಲಿದೆ ಅದರಲ್ಲಿ ಅವ್ರಿಗೆ ಟ್ರೈನಿಂಗ್ ಆಗಿದೆ. ಅಲ್ಲಿ ಅವ್ರು ಕಂಡುಕೊಂಡದ್ದು ಕ್ಷಯರೋಗ ಹಾಗೂ ಸಾಮಾಜಿಕ ನಿರ್ಧಾರಕಗಳ ಒಂದು ನಿಕಟ ಸಂಬಂಧ. ಈ ಹಿಂದೆ ನಾವು ವಿವರಿಸಿದ ಹಾಗೆ ಕ್ಷಯರೋಗ ಅನ್ನೋದು ಒಂದು ಒಳ್ಳೆಯ ಉದಾಹರಣೆ. ಸಾಮಾಜಿಕ ನಿರ್ಧಾರಕಕ್ಕೂ ಹೇಗೆ ಆರೋಗ್ಯಕ್ಕೆ ಸಂಬಂಧಿಸಿದ್ದು ಅಂತ. ಎಲ್ಲಿ ಸಾಮಾಜಿಕ ನಿರ್ಧಾರಕಗಳು ಕ್ಷೀಣವಾಗಿದೆಯೋ ಅಲ್ಲಿ ಕ್ಷಯರೋಗ ಹೆಚ್ಚು. ಉದಾಹರಣೆಗೆ ಎಲ್ಲಿ ಬಡತನ ಹೆಚ್ಚೋ ಅಲ್ಲಿ ಕ್ಷಯರೋಗ ಹೆಚ್ಚು, ಎಲ್ಲಿ ಜನಸಂದಣಿ ಹೆಚ್ಚೋ ಅಲ್ಲಿ ಕ್ಷಯರೋಗ ಹೆಚ್ಚು. ಹಾಗೆ ಸೊ ಸಾಮಾಜಿಕ ನಿರ್ಧಾರಕಗಳು ಅಂದ ತಕ್ಷಣವೇ ನಮಗೆ ಮನಸ್ಸಿಗೆ ಬರುವಂಥದ್ದು ಕ್ಷಯರೋಗ. ಸೊ ಇದನ್ನು ಕಂಡುಕೊಂಡಂಥ ಹಾಫ್ಡನ್ ಮಾಲರ್ WHO ಡೈರೆಕ್ಟರ್ ಆಗ್ತಾರೆ. WHO ಡೈರೆಕ್ಟರ್ ಆದಾಗ ಅವರಿಗೆ ಇದರ ನಿಕಟ ಸಂಬಂಧ ಗೊತ್ತಿದ್ದರಿಂದ ಅವರ ಒಂದು ನೇತೃತ್ವದಲ್ಲಿ ಯುನಿಸೆಫ್ ಜೊತೆ ಸೇರಿಕೊಂಡು ಅಲ್ಮಾ ಆಟ ಅನ್ನೋ ಒಂದು ಜಾಗದಲ್ಲಿ ಒಂದು ಸಮಾವೇಶ ಏರ್ಪಡಿಸ್ತಾರೆ 1978ರಲ್ಲಿ. ಅಲ್ಮಾ ಆಟ ಅನ್ನೋದು ಈಗಿನ ಕಜಕಿಸ್ತಾನ್ನ ಒಂದು ನಗರ. ಅದಕ್ಕೆ ಈಗಿನ ಹೆಸರು ಅಲ್ಮಾ ಆಟಿ ಅಂತಾಗಿದೆ. ಆದರೆ 78ರಲ್ಲಿ ಅದರ ಹೆಸರು ಅಲ್ಮಾ ಆಟ ಅಂತ ಇತ್ತು. ಅಲ್ಮಾ ಆಟದಲ್ಲಿ ಪ್ರಾಥಮಿಕ ಆರೋಗ್ಯ ಪಾಲನೆಯ ಒಂದು ಸಮಾವೇಶನ ಅವರು ಯುನಿಸೆಫ್ ಜೊತೆ ಜಂಟಿಯಾಗಿ ಆಯೋಗ ಮಾಡ್ತಾರೆ. ಸುಮಾರು ವಿಶ್ವ ಆರೋಗ್ಯ ಸಂಸ್ಥೆ ಕೆಳಗಿದ್ದಂಥ 135 ರಾಷ್ಟ್ರಗಳು ಅದರಲ್ಲಿ ಪಾಲ್ಗೊಳ್ಳುತ್ತೆ. ಅಲ್ಮಾ ಆಟ ಒಂದು ಮುಖ್ಯವಾದ ಕಾಲಘಟ್ಟ ವಿಶ್ವ ಆರೋಗ್ಯದ ಒಂದು ಸಂದರ್ಭದಲ್ಲಿ. ಇವತ್ತಿನ ದಿನ ಗ್ಲೋಬಲ್ ಹೆಲ್ತ್ ಅಂತೀವಿ. ಗ್ಲೋಬಲ್ ಹೆಲ್ತ್ನ ಒಂದು ಮುಖ್ಯವಾದ ಒಂದು ಮೈಲಿಗಲ್ಲು ಅಂದರೆ ಅಲ್ಮಾ ಆಟ ಘೋಷಣೆ. ಅಲ್ಮಾ ಆಟ ಸಮಾವೇಶ ನಡೆಯುತ್ತೆ. ಅದರಿಂದ ಹೊರಬಂದಂಥದ್ದು ಒಂದು ಮುಖ್ಯವಾದ ಒಂದು ಅಲ್ಮಾ ಆಟ ಘೋಷಣೆ ಅಂತ ಹೇಳ್ತೀವಿ.
1978 ಸೆಪ್ಟೆಂಬರ್. ಈ ಶೃಂಗಸಭೆಯಲ್ಲಿ ಹೊರಬಂದಂಥ ಈ ಘೋಷಣೆಯ ಮುಖ್ಯ 3 ವಿಷಯಗಳು ನಮಗೆ ನಮ್ಮ ಗಮನಕ್ಕೆ ಬರಬೇಕಾಗುತ್ತೆ. ಒಂದು, ಅದು ಕೊಟ್ಟಂಥ ಘೋಷಣೆ ಸರ್ವರಿಗೂ ಆರೋಗ್ಯ 2000 ಇಸವಿಗೆ ಅಂತ ಅರ್ಥ ಮಾಡ್ಕೊಳ್ಳಿ. 1978 22 ವರ್ಷದಲ್ಲಿ ಎಲ್ಲ ರಾಷ್ಟ್ರಗಳು ಸಹಿ ಹಾಕಿದ್ದಂತಹ, ಹಸ್ತಾಕ್ಷರ ಹಾಕಿದ್ದಂತಹ ಒಂದು ಘೋಷಣೆಯಲ್ಲಿ ಏನು ಹೇಳ್ತಾರೆ, 22 ವರ್ಷಗಳಲ್ಲಿ ಸರ್ವರಿಗೂ ಆರೋಗ್ಯ ಸಿಗುವಂತೆ ನಾವು ಮಾಡ್ತೀವಿ ಅನ್ನೋ ಒಂದು ಘೋಷಣೆ. ಇದು ಗಮನ ಇಡಬೇಕಾಗಿರೋದು ಆರೋಗ್ಯ ಸೇವೆ ಅಲ್ಲ, ಚಿಕಿತ್ಸೆ ಅಲ್ಲ, ರೋಗ ಅಲ್ಲ, ಸರ್ವರಿಗೂ ಆರೋಗ್ಯ ಅಂದರೆ ಮುಂಚೆ ಹೇಳ್ದಂಗೆ ಆಹಾರ, ನೀರು, ನೈರ್ಮಲ್ಯ ಇದೆಲ್ಲ ನಾವು 22 ವರ್ಷದಲ್ಲಿ ಪ್ರಪಂಚಕ್ಕೆ ನಾವು ಕೊಡ್ತೀವಿ ಅಂತ ಒಂದು ಘೋಷಣೆ ಮಾಡಿದ್ದಂಥದ್ದು. ಅದರ ಜೊತೆಗೆ ಬಂದಂಥದ್ದು ಮುಖ್ಯವಾದ ಸಿದ್ಧಾಂತಗಳು. ಅಂದರೆ ಇದು ಘೋಷಣೆ, ಏನು ಘೋಷಣೆ, ಸರ್ವರಿಗೂ ಆರೋಗ್ಯ 2000 ಇಸವಿ ವೇಳೆಗೆ ಅಂತ. ಅದರ ಕೆಳಗೆ ಬಂದಂಥದ್ದು ಸಿದ್ಧಾಂತಗಳು. ಯಾವ ಸಿದ್ಧಾಂತ ಅಂದರೆ ಆರೋಗ್ಯ ಒಂದು ಮಾನವ ಹಕ್ಕು ಎಂದು ಪುನರುಚ್ಚಾರ ಮಾಡಿದ್ದಂಥದ್ದು. ಅಂದರೆ ಇದು 1948 ವಿಶ್ವ ಆರೋಗ್ಯ ಸಂಸ್ಥೆಯ ಒಂದು ಏನು ಫಾರ್ಮೇಷನ್ದು ಒಂದು ಏನು ಸ್ಥಾಪನೆ ಆದಂತಹ ಒಂದು ಏನು ಡೆಫಿನೇಷನ್ ಇದೆ ಅದರಲ್ಲೂ ಇದೆ. ಆದರೆ ಮತ್ತೆ ಪುನರುಚ್ಚಾರ ಮಾಡಿದ್ದೇನು, ಆರೋಗ್ಯ ಒಂದು ಮಾನವ ಹಕ್ಕು ಅಂತ. ಮತ್ತೊಂದು ಸಿದ್ಧಾಂತ ಅವ್ರು ಹೇಳಿದ್ದು ಆರೋಗ್ಯ ಒಂದು ಸಾಮಾಜಿಕ ನ್ಯಾಯ ವಿಷಯ, ಒಂದು ಸಮತೆಯ ವಿಷಯ ಎಂದು ಪುನರುಚ್ಚಾರ ಮಾಡಿದ್ದು. ಅಂದರೆ ಈ 3 ಪದಗಳ ಉಪಯೋಗ ಮಾಡಿ, ಯಾವುದು ಮಾನವ ಹಕ್ಕು, ಸಾಮಾಜಿಕ ನ್ಯಾಯ, ಸಮತೆ, ಈ 3ನ್ನೂ ಪ್ರಯೋಗ ಮಾಡಿ ವಿಶ್ವ ಆರೋಗ್ಯ ಸಂಸ್ಥೆ ಒಂದು ಆರೋಗ್ಯದ ಘೋಷಣೆ ಕೊಡಲಿಲ್ಲ. ಈ ಮುಂಚೆ ನಮಗೆ ಅರ್ಥವಾಗಿರೋ ಹಾಗೆ ಒಂದು ರಾಜಕೀಯ ಘೋಷಣೆ ಕೊಟ್ಟಿತ್ತು. ಅಂದರೆ ಆರೋಗ್ಯ ಕೇವಲ ಎಲ್ಲೋ ಒಂಚೂರು ಯಾರಿಗೋ ಒಂಚೂರು ಔಷಧೋಪಚಾರ ಅಥವಾ ಎಲ್ಲೋ ಲಸಿಕೆ ಕೊಡುವಂಥದ್ದಲ್ಲ. ಆರೋಗ್ಯ ಒಂದು ಸಾಮಾಜಿಕ ನ್ಯಾಯದ ವಿಷಯ, ಒಂದು ಹಕ್ಕಿನ ವಿಷಯ ಮತ್ತು ಸಮತೆಯ ವಿಷಯ ಅಂತ ಕರಾರಾಗಿ ಹೇಳಿದ್ದಂಥ ಒಂದು ಘೋಷಣೆ. ಅಲ್ಲಿವರೆಗೂ WHO ಒಂದು ತಾಂತ್ರಿಕ ಸಂಸ್ಥೆಯಾಗಿ ಕೆಲಸ ಮಾಡ್ತಾಯಿತ್ತು. ಅಂದರೆ ಎಲ್ಲೋ ಮಲೇರಿಯಾದ ಯಾವುದೋ ಒಂದು ಎಲ್ಲಿಗೋ ಒಂದು ಕ್ಷಮತೆ ವರ್ಧನೆ ಆಗಬೇಕು, ಯಾವುದೋ ಒಂದು ರಾಷ್ಟ್ರ WHO ಕರೆದ್ರೆ ಮಲೇರಿಯಾ ಬಗ್ಗೆ ಅವರುಗಳು ಅದರ ಬಗ್ಗೆ ಕೆಲಸ ಮಾಡಿ ಅದನ್ನು ಆ ದೇಶದ ಒಂದು ಸ್ಥಿತಿಯನ್ನು ಕ್ಷಮತಾವರ್ಧನೆ, ಕೆಪಾಸಿಟಿ ಬಿಲ್ಡಿಂಗ್ ಮಾಡಿ ಬಂದ್ಬಿಡುವಂಥ ಒಂದು ತಾಂತ್ರಿಕ ಸಂಸ್ಥೆ ಆಗಿತ್ತು. ಆದರೆ ಹಾಫ್ಟನ್ ಮಾಲರ್ ಅವರು ಅಲ್ಮಾ ಆಟ ಶೃಂಗಸಭೆಯನ್ನು ನಡೆಸಿ ಆ ಶೃಂಗಸಭೆಯಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಒಂದು ರಾಜಕೀಯವಾದ ಒಂದು ಘೋಷಣೆಯನ್ನು ಹೊರಗೆ ತರ್ತಾರೆ. ಆರೋಗ್ಯದ ಸಂದರ್ಭದಲ್ಲಿ ನಮಗೆಲ್ಲರಿಗೂ ತಿಳಿದಂಗೆ ಆರೋಗ್ಯ ಒಂದು ರಾಜಕೀಯ ವಿಷಯ, ಆದರೆ ಅಲ್ಲಿವರೆಗೂ ಒಂದು ತಾಂತ್ರಿಕ ವಿಷಯವಾಗಿ ಹ್ಯಾಂಡಲ್ ಮಾಡ್ತಾ ಇದ್ದಂತಹ WHO ಅಲ್ಮಾ ಆಟದಲ್ಲಿ ಅದಕ್ಕೆ ಒಂದು ರಾಜಕೀಯವಾದ ಒಂದು ಸ್ಪಷ್ಟವಾದ ಒಂದು ಚಿತ್ರಣ ಕೊಡುತ್ತೆ. ಇದು ಸಿದ್ಧಾಂತ. ಇದಕ್ಕೆ ಅವ್ರು ಹೇಳಿದ್ದಂಥ ಅಸ್ತ್ರಗಳೇನು, WHO ಘೋಷಣೆಯಲ್ಲಿ ಹೇಳಿದ್ದಂಥ ಯಾವುದರ ಮೂಲಕ ಸರ್ವರಿಗೂ ಆರೋಗ್ಯ ಸಿಗುತ್ತೆ ಅಂದಾಗ ಅದರಲ್ಲಿ ಮುಖ್ಯವಾಗಿ ಬರುವಂಥದ್ದು ಪ್ರಾಥಮಿಕ ಆರೋಗ್ಯ ಪಾಲನೆ. ಪ್ರಾಥಮಿಕ ಆರೋಗ್ಯ ಪಾಲನೆಯಲ್ಲಿ ಕೇವಲ ರೋಗಗಳಿಗೆ ಚಿಕಿತ್ಸೆ ಅಷ್ಟೇ ಅಲ್ಲದೆ ಸಾಮಾಜಿಕ ನಿರ್ಧಾರಕಗಳು ಅದರ ಬಗ್ಗೆ ಕೆಲಸ ಆಗಬೇಕು, ರೋಗ ತಡೆಗಟ್ಟುವಿಕೆ ಬಗ್ಗೆ ಕೆಲಸ ಆಗಬೇಕು. ಅಂದರೆ ಮಲೇರಿಯಾ ಬಂದ ಮೇಲೆ ಚಿಕಿತ್ಸೆ ಕೊಡೋದು ಒಂದು ರೀತಿ, ಆದರೆ ಮಲೇರಿಯಾ ಬರದ ಹಾಗೆ ನೀರನ್ನು ಶೇಖರಣೆ ಆಗದೆ ಇರೋ ಹಾಗೆ ನೋಡ್ಕೊಳ್ಳುವಂಥದ್ದು ಅಂದರೆ ರೋಗ ತಡೆಗಟ್ಟುವಿಕೆ. ಆರೋಗ್ಯ ವರ್ಧಕ ಸೇವೆಗಳು ಅಂದರೆ ಆರೋಗ್ಯವನ್ನು ಹೆಚ್ಚಿಸುವಂಥದ್ದು, ರೋಗ ಬಂದ ಮೇಲೆ ಚಿಕಿತ್ಸೆ ಕೊಡೋದಲ್ಲ, ಆರೋಗ್ಯವನ್ನು ಹೆಚ್ಚಿಸುವಂಥದ್ದು. ಉದಾಹರಣೆಗೆ ಹೆಚ್ಚಾಗಿ ಪಾರ್ಕ್ಗಳು ಮಾಡ್ಬೋದಾ, ಹೆಚ್ಚಾಗಿ ಜನಗಳಿಗೆ ರಸ್ತೆ ಓಡಾಡೋದಕ್ಕೆ ಪಾದಚಾರಿ ಮಾರ್ಗ ಹೆಚ್ಚು ಮಾಡ್ಬೋದಾ, ಅಥವಾ ಸೈಕಲ್ಗಳನ್ನು ಹೆಚ್ಚು ಮಾಡ್ಬೋದಾ, ಸೈಕಲ್ನ ಒಂದು ಟ್ರ್ಯಾಕ್ ಅಂತ ಹೇಳ್ತೀವಿ ಅದನ್ನು ಮಾಡ್ಬೋದಾ, ಈ ರೀತಿಯಾದಂಥ ಆರೋಗ್ಯ ವರ್ಧಕ ಕೆಲಸಗಳು ಸಹ ಆರೋಗ್ಯ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಅದಕ್ಕೆ ಪ್ರಾಥಮಿಕ ಆರೋಗ್ಯ ಪಾಲನೆ ಮೂಲಕ ಸರ್ವರಿಗೂ ಆರೋಗ್ಯ ಅಂತ ಹೇಳಿದಂಥದ್ದು. ಸೊ ಪ್ರಾಥಮಿಕ ಆರೋಗ್ಯ ಪಾಲನೆಯಲ್ಲಿ
8 ಮುಖ್ಯ ಬಿಂದುಗಳಿವೆ, ಮುಖ್ಯ ಅಂಶಗಳು. ಒಂದು ಮೊದಲನೇದು ನೋಡಿ, ಗಮನ ಇಡಿ, ಪೌಷ್ಟಿಕ ಆಹಾರ. ಮೆಡಿಸಿನ್ನು, ಇಂಜೆಕ್ಷನ್ ಇದಲ್ಲ. ಮೊದಲನೇದು ಹೇಳೋದೇನು, ಪ್ರಾಥಮಿಕ ಆರೋಗ್ಯ ಪಾಲನೆಯಲ್ಲಿ ಪೌಷ್ಟಿಕ ಆಹಾರ ಮೊದಲನೇ ಅಂಶ. ಎರಡನೇದು ನೀರು ಮತ್ತು ನೈರ್ಮಲ್ಯ. ಮೂರನೇದು ಹೇಳುತ್ತೆ ಆರೋಗ್ಯ ಶಿಕ್ಷಣ, ಅಂದರೆ ಜನರ ಜಾಗರೂಕತೆ, ಜನರಿಗೆ ಶಿಕ್ಷಣ, ಆರೋಗ್ಯದ ಬಗ್ಗೆ ಇರ್ಬೋದು ಅಥವಾ ಒಟ್ಟಾರೆ ಶಿಕ್ಷಣದ ಬಗ್ಗೆ ಕೂಡ ಅದು ಹೇಳುತ್ತೆ. ನಾಲ್ಕನೇದು ತಾಯಿ ಮತ್ತು ಮಗುವಿನ ಆರೋಗ್ಯ, ಇದು 4ನೇ ಅಂಶ. 5ನೇ ಅಂಶ ಲಸಿಕಾ ಕಾರ್ಯಕ್ರಮ. 6ನೇ ಅಂಶ ಸಾಮಾನ್ಯ ರೋಗ ಮತ್ತು ಗಾಯಗಳಿಗೆ ಚಿಕಿತ್ಸೆ, ಅಂದರೆ ಜ್ವರ ಇರ್ಬೋದು, ನೆಗಡಿ ಕೆಮ್ಮು ಇರ್ಬೋದು, ಆ ಥರದ ಸಾಮಾನ್ಯ ರೋಗಗಳಿಗೆ ಚಿಕಿತ್ಸೆ ಅಥವಾ ಬಿದ್ದು ಗಾಯ ಆದಾಗ ಅದಕ್ಕೆ ಪಟ್ಟಿ ಮಾಡುವಂಥ ಒಂದು ವ್ಯವಸ್ಥೆ. 7ನೇದು ರೋಗಗಳ ತಡೆಗಟ್ಟುವಿಕೆ, ಅಂದರೆ ಉದಾಹರಣೆಗೆ ಸಾಂಕ್ರಾಮಿಕ ರೋಗಗಳು ಎಲ್ಲೆಲ್ಲಿ ಹರಡುತ್ತೋ ಅದನ್ನು ತಡೆಗಟ್ಟುವುದು ಬಹಳ ಮುಖ್ಯ ಅಂತ ಅದಕ್ಕೊಂದು ಅಂಶ ಹಾಕಿತ್ತು. ಕಡೆಯದಾಗಿ ಅವಶ್ಯಕ ಔಷಧಿಗಳ ವಿತರಣೆ. ಸೊ ಇಲ್ಲಿ ನೀವು ನೋಡಿದ್ರೆ 8 ಅಂಶಗಳಲ್ಲಿ ಸುಮಾರು 6 ಅಂಶ, ನಾನು 5 ಅಂತ ಸಾಧಾರಣ ಹೇಳ್ತೀನಿ, ಯಾಕೆಂದರೆ ಲಸಿಕೆ ಅನ್ನೋದು ಚಿಕಿತ್ಸೆನ ಅಥವಾ ತಡೆಗಟ್ಟುವಿಕೆನ ಅದು 2ರ ಮಧ್ಯೆ ಬರುವಂಥದ್ದು. ಹಾಗಾಗಿ 8 ಅಂಶದಲ್ಲಿ 5.5 ಅಂಶ ಅಥವಾ 6 ಅಂಶ ರೋಗ ತಡೆಗಟ್ಟುವಿಕೆ ಬಗ್ಗೆ ಹಾಗೂ ಆರೋಗ್ಯ ವರ್ಧಕಗಳ ಬಗ್ಗೆ ಹೆಚ್ಚಾಗಿ ಒತ್ತು ಕೊಟ್ಟಿರುವಂಥದ್ದು. ಅಂದರೆ ಮುಖ್ಯವಾಗಿ ಪ್ರಾಥಮಿಕ ಆರೋಗ್ಯ ಪಾಲನೆಯಲ್ಲಿ ಬರಬೇಕಾಗಿರುವಂಥದ್ದು ಆರೋಗ್ಯ ವರ್ಧಕ ಕೆಲಸಗಳು. ಹಾಗಾಗಿ ನಾವು ಇಂದಿನ ದಿನ ಅದನ್ನು ನೋಡಿದಾಗ ಪ್ರಾಥಮಿಕ ಆರೋಗ್ಯ ಪಾಲನೆ ಅಂತ ಬಂದಾಗ ಈ 8 ಅಂಶಗಳು ಇರಬೇಕು. ಇದ್ರ ಜೊತೆಗೆ ಅವ್ರು ಹೇಳಿದ್ದು ಎಲ್ಲ ವಿಭಾಗಗಳ ಸಮನ್ವಯ ಆಗಬೇಕು. ಉದಾಹರಣೆಗೆ ಇವತ್ತಿನ ದಿನ ಡೆಂಗಿ ಜ್ವರ ಯಾವುದರಿಂದ ಬರುತ್ತೆ, ನೀರು ಕಟ್ಟುವುದನ್ನು, ನೀರಿನಿಂದ ಬರೋದು. ಅದು ಯಾವ ನೀರು? ಒಳ್ಳೆ ನೀರು. ಆ ನೀರು ತಡೆಗಟ್ಟುವಿಕೆ ಯಾರದು ಕೆಲಸ? ಪುರಸಭೆದ, ನಗರಸಭೆದ, ಕಾರ್ಪೊರೇಷನ್ದ, ಆರೋಗ್ಯ ವ್ಯವಸ್ಥೆದ. ಸೊ ಇದೆಲ್ಲ ಒಟ್ಟಾರೆ ಸೇರಿ ಸಮನ್ವಯ ಹೊಂದುತ್ತಾ ಮುಂದಕ್ಕೆ ಹೋಗಬೇಕು. ಇದು 2ನೇ ಅಸ್ತ್ರ. 3ನೇದು ಅವ್ರು ಹೇಳಿದ್ದು, ಘೋಷಣೆ ಹೇಳಿದ್ದು ಸಮುದಾಯ ಪಾಲ್ಗೊಳ್ಳುವಿಕೆ. ಅಂದರೆ ಸಮುದಾಯಗಳು ಕೇವಲ ಒಂದು ಸೇವೆ ಪಡೆಯುವ ನಿಷ್ಕ್ರಿಯ ರೋಗಿಗಳಲ್ಲ, ಅವರು ಸಕ್ರಿಯವಾಗಿ ಭಾಗವಹಿಸಬೇಕು. ಅವರಿಗೆ ಏನು ಬೇಕು ಅನ್ನೋದನ್ನು ಅವ್ರಿಗೆ ಕೇಳಬೇಕು, ಅದಕ್ಕೆ ತಕ್ಕ ಹಾಗೆ ಸರ್ಕಾರ ವ್ಯವಸ್ಥೆ ರೂಪಿಸಬೇಕು ಅನ್ನೋದು ಸಮುದಾಯ ಪಾಲ್ಗೊಳ್ಳುವಿಕೆ ಇನ್ನೊಂದು ಅಸ್ತ್ರ. ಸೊ ಹೀಗೆ 3-4 ಸ್ಟ್ರಾಟಜಿಗಳನ್ನು ಆ ಘೋಷಣೆ ಹೇಳುತ್ತೆ. ಇನ್ನೂ ಕ್ರಾಂತಿಕಾರಿ ಘೋಷಣೆಯಲ್ಲಿ ಇನ್ನೂ ಕ್ರಾಂತಿಕಾರಿ ವಿಷಯಗಳಿದೆ. ಉದಾಹರಣೆಗೆ ಅದು ಹೇಳುತ್ತೆ ಯುದ್ಧಗಳಿರಬಾರ್ದು, ಶಾಂತಿಗಾಗಿ ಕೆಲಸ ಮಾಡಬೇಕು, ಹೊಸ ಆರ್ಥಿಕ ನೀತಿ ಬರಬೇಕು. ಸೊ ಈ 78ರ ಕಾಲಘಟ್ಟ ನೋಡಿದ್ರೆ ನೀವು ಆವಾಗ ಶೀತಲ ಯುದ್ಧದ ಒಂದು ಸಮಯ. ಸೊ ಹಾಗಾಗಿ ಆ ಶೀತಲ ಯುದ್ಧದ ಈ ಒಂದು ಸಂದರ್ಭದಲ್ಲಿ WHO ಏನು ಹೇಳುತ್ತೆ ಘೋಷಣೆಯಲ್ಲಿ, ನೀವು ಅಣ್ವಸ್ತ್ರಗಳಿಗೆ ಅಥವಾ ಅಸ್ತ್ರಶಸ್ತ್ರಗಳಿಗೆ ಹೆಚ್ಚು ಹಣ ಖರ್ಚು ಮಾಡದೆ ಶಾಂತಿಗಾಗಿ ಕೆಲಸ ಮಾಡಿದ್ರೆ ಆದಷ್ಟು ಹಣ ನೀವು ಆರೋಗ್ಯಕ್ಕೆ ಕೊಡ್ಬೋದು ಅನ್ನೋದನ್ನು ಸಹ ಹೇಳುತ್ತೆ. ಕಡೆಯದಾಗಿ ಹೇಳೋದು, ಎಲ್ಲನೂ ನೋಡಿದ್ರೆ ಪೂರಾ ಘೋಷಣೆಯಲ್ಲಿ ನೋಡಿದ್ರೆ ಎಲ್ಲನೂ ಸರ್ಕಾರ ಮಾಡಬೇಕು ಅಂತ ಸರ್ಕಾರಗಳಿಗೆ ಜವಾಬ್ದಾರಿ ಕೊಟ್ಟಿರುವಂಥದ್ದು. ಅಂದರೆ ಸರ್ಕಾರಗಳು ಹಸ್ತಾಕ್ಷರ ಮಾಡುತ್ತವೆ. WHO ಯಾವತ್ತು ಸರ್ಕಾರಗಳೇ ಭಾಗಿಯಾಗೋದು. ಸರ್ಕಾರಗಳು ಏನು ಹಸ್ತಾಕ್ಷರ ಮಾಡ್ತವೆ, ನಾವಿದನ್ನು ಮಾಡ್ತೀವಿ ಅಂತ ಕಮಿಟ್ ಮಾಡ್ತಾರೆ. ಇನ್ನು ನಾವು ಇದನ್ನೆಲ್ಲ ಮಾಡ್ತೀವಿ, ಪ್ರಾಥಮಿಕ ಆರೋಗ್ಯ ಪಾಲನೆನ ತರ್ತೀವಿ, ನಾವು ಯುದ್ಧಗಳನ್ನು ಕಮ್ಮಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ, ನಾವು ಒಡಂಬಡಿಕೆ ಹೆಚ್ಚು ಮಾಡ್ತೀವಿ, ಸಮನ್ವಯ ಹೆಚ್ಚು ಮಾಡ್ತೀವಿ ವಿವಿಧ ವಿಭಾಗಗಳ ನಡುವೆ. ಇದೆಲ್ಲದರ ಮೂಲಕ ನಾವು 22 ವರ್ಷದಲ್ಲಿ, ಅಂದರೆ 2000 ಇಸವಿಗೆ ನಾವು ಸರ್ವರಿಗೂ ಆರೋಗ್ಯ ತರ್ತೀವಿ ಅಂತ ಒಂದು ಕಮಿಟ್ಮೆಂಟ್. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 134 ದೇಶಗಳು, 135 ದೇಶಗಳು ಹಸ್ತಾಕ್ಷರ ಮಾಡಿದ್ದಂಥ ಒಂದು
ಮಹತ್ತರವಾದ ಘೋಷಣೆ. ಪ್ರಾಥಮಿಕ ಆರೋಗ್ಯ ಪಾಲನೆಯ ಅನುಷ್ಠಾನಕ್ಕಾಗಿ ಬಂದಂಥದ್ದು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು. ಆದರೆ ಪ್ರಾಥಮಿಕ ಆರೋಗ್ಯ ಇಂದಿನ ದಿನ ನಾವು ನೋಡಿದ್ರೆ ಆರೋಗ್ಯ ಕೇಂದ್ರಗಳು ಒಂದು ವೈದ್ಯಕೀಯ ಕ್ಲಿನಿಕ್ಗಳಾಗಿ ಮಾರ್ಪಾಡಾಗಿವೆ. ವಾಪಸ್ ಬರೋಣ ಅದಕ್ಕೆ. ಅಂದರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಉಪಕೇಂದ್ರಗಳು ಸಹ ಸೇರುತ್ತೆ. ಅಂದರೆ ಪ್ರತಿಯೊಂದು ಹಳ್ಳಿಯಲ್ಲೂ ನೀವು ಒಂದು ಅಂಗನವಾಡಿ, ಒಂದು ಉಪಕೇಂದ್ರ ನೋಡುವಂಥ ಒಂದು ಸಾಧ್ಯತೆ ಇದೆ. ನಗರದ ಪ್ರದೇಶಗಳಲ್ಲಿ ಉಪಕೇಂದ್ರಗಳಷ್ಟು ಕಂಡು ಬರೋದಿಲ್ಲ, ಆದರೆ ಉಪಕೇಂದ್ರಗಳು ಇರಬೇಕು ಅನ್ನೋದೊಂದು ಐಡಿಯಾ ಇದೆ. ಅಲ್ಲಿ ನಿಮಗೆ ಉದಾಹರಣೆಗೆ ANMಗಳು ಸಿಗ್ತಾರೆ. ಅಂದರೆ ನರ್ಸಮ್ಮ ಅಂತ ನಾವೇನು ಹೇಳ್ತೀವಿ, ಹಳ್ಳಿಗಳಿಗೆ ಆ ನರ್ಸಮ್ಮ ಬಂದು ಅವರು ಏನು ಲಸಿಕಾ ಕಾರ್ಯಕ್ರಮ ಇರ್ಬೋದು, ತಾಯಿ ಮತ್ತು ಮಗುವಿನ ಆರೋಗ್ಯದ ಬಗ್ಗೆ ಇರ್ಬೋದು, ಇದ್ರ ಬಗ್ಗೆ ಎಲ್ಲ ಅವರು ಹಳ್ಳಿಗಳಿಗೆ ಹೋಗಿ ಸೇವೆ ಕೊಡುವಂಥದ್ದು. ಇಲ್ಲಿ ವ್ಯತ್ಯಾಸವನ್ನು ನೋಡಬೇಕಾಗಿರೋದು ಇದನ್ನೇ. ಪ್ರಾಥಮಿಕ ಆರೋಗ್ಯ ಪಾಲನೆಯಲ್ಲಿ ಸೇವೆಗಳು ಜನಗಳ ಹತ್ರ ಬರುತ್ತೆ. ನೀವು ಕ್ಲಿನಿಕ್ ಅಂದ ತಕ್ಷಣ ಏನಾಗುತ್ತೆ, ನಮ್ಮ ಮನಸ್ಸಿನಲ್ಲಿ ಊಹೆ ಏನು ಬರುತ್ತೆ, ಜನ ಸೇವೆಗಳಿಗಾಗಿ ಒಂದು ಜಾಗಕ್ಕೆ ಹೋಗ್ತಾರೆ ಅನ್ನೋದು. ಅಂದರೆ ಈ ವ್ಯತ್ಯಾಸ ನಾವು ಕಂಡುಹಿಡ್ಕೋಬೇಕು. ಅಂದರೆ ಸಮುದಾಯ ಆಧಾರಿತ ಅಂತ ಏನು ಹೇಳ್ತೀವಿ, ಪ್ರಾಥಮಿಕ ಆರೋಗ್ಯ ಪಾಲನೆಯಲ್ಲಿ ಹೆಚ್ಚು ಹೆಚ್ಚು ಸೇವೆಗಳು ಜನ ಎಲ್ಲಿದ್ದಾರೋ ಅಲ್ಲಿಗೆ ಬರಬೇಕು. ಹಾಗೂ ಕ್ಲಿನಿಕ್ ಆದರೆ ಜನ ಆ ಕ್ಲಿನಿಕ್ಗೆ ಸೇವೆಗಾಗಿ ಹೋಗ್ಬೋದು. ಸೊ ಹೀಗೆ ನಾವು ನೋಡುವಂತಹ ಒಂದು ಮುಖ್ಯವಾದ ವ್ಯತ್ಯಾಸ. ಸೊ ಪ್ರಾಥಮಿಕ ಆರೋಗ್ಯ ಪಾಲನೆಯಲ್ಲಿ ಸುಮಾರು ವಿಷಯಗಳು ಅಡಕವಾಗಿವೆ. ಅದರಲ್ಲಿ ನಾವು ನೋಡಬೇಕಾಗಿರುವಂಥದ್ದು ಕೇವಲ ಚಿಕಿತ್ಸೆ ಕೊಡುವಂಥದ್ದಲ್ಲ, ಕೇವಲ ಚಿಕಿತ್ಸೆಗಳಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಕೊಡಬೇಕಾಗಿರೋಂಥದ್ದು. ರೋಗ ತಡೆಗಟ್ಟುವಿಕೆ ಬಗ್ಗೆ ಮಾತಾಡಬೇಕು, ಕಿಶೋರಿ ಆರೋಗ್ಯದ ಬಗ್ಗೆ ಮಾತಾಡಬೇಕು, ಮಕ್ಕಳ ಪೌಷ್ಟಿಕ ಆಹಾರದ ಬಗ್ಗೆ ಮಾತಾಡಬೇಕು, ನೀರಿನ ಸ್ವಚ್ಛತೆ ಬಗ್ಗೆ ಮಾತಾಡಬೇಕು. ಇದನ್ನೆಲ್ಲನೂ ಸಹ ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ನಡೆಸಬೇಕು. ಉದಾಹರಣೆಗೆ ನಾವು ಇತ್ತೀಚೆಗೆ ಒಂದು ಇಂಡಿಯನ್ ಪಬ್ಲಿಕ್ ಹೆಲ್ತ್ ಸ್ಟ್ಯಾಂಡರ್ಡ್ಸ್ ಅಂದರೆ ರಾಷ್ಟ್ರೀಯ ಸಾರ್ವಜನಿಕ ಆರೋಗ್ಯದ ಒಂದು ಮಾನದಂಡಗಳಿವೆ, ಇಂಡಿಯನ್ ಪಬ್ಲಿಕ್ ಹೆಲ್ತ್ ಸ್ಟ್ಯಾಂಡರ್ಡ್ಸ್ IPHS ಅಂತೀವಿ. ಅದರಲ್ಲಿ ನಾವು ನೋಡ್ತಾ ಇದ್ದಾಗ ಏನೇನು ಸೇವೆಗಳಿರಬೇಕು ಅಂದಾಗ ಸುಮಾರು 50 ರೀತಿಯ ಸೇವೆಗಳು, ಯಾವುದು ರೋಗ ತಡೆಗಟ್ಟುವಿಕೆ ಹಾಗೂ ಆರೋಗ್ಯ ವರ್ಧಕ ಚಟುವಟಿಕೆಗಳಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ತನ್ನನ್ನು ತಾನು ತೊಡಗಿಸ್ಕೋಬೇಕು. ಉದಾಹರಣೆಗೆ ನನ್ನ ಹತ್ರ ಇಲ್ಲೊಂದು ಪಟ್ಟಿ ಇದೆ. ಒಂದು ಗರ್ಭಪೂರ್ವ ಅಥವಾ ಪ್ರಸವ ಪೂರ್ವ ಸೇವೆಗಳು ಅಂತ ಹೇಳ್ತೀವಿ. ಅದರಲ್ಲಿ ಅವರುಗಳು ಮಹಿಳೆಯರ BP ಚೆಕ್ ಮಾಡೋದು, ಶುಗರು, ಅದನ್ನೆಲ್ಲ ತಪಾಸಣೆ ಮಾಡೋದು ಒಂದು ಕಡೆ, ಅವರುಗಳನ್ನು ನಿರಂತರವಾಗಿ ಗಮನದಲ್ಲಿಡೋದು ಒಂಥರ. ಅಂದರೆ ಪ್ರಸವ ಪೂರ್ವ ತಿರುಗಿ ಮತ್ತೆ ತಡೆಗಟ್ಟುವಿಕೆ, ಆರೋಗ್ಯ ವರ್ಧನೆ ಕೆಲಸಗಳು. ಎರಡನೇದು ಉದಾಹರಣೆಗೆ ಗರ್ಭ ನಿರೋಧಕ ಸೇವೆಗಳು, ಯಾವ್ಯಾವ್ದು ರೀತಿಯಾಗಿ ಗರ್ಭ ನಿರೋಧಕಗಳು ಮಾಡ್ಬೋದು. ಪರೀಕ್ಷೆ ಮತ್ತು ನಿರ್ವಹಣೆ, ಅಂದರೆ ಯಾವಾಗ ಅವರುಗಳ ಬ್ಲಡ್ ಪ್ರೆಷರ್ ಚೆಕ್ ಮಾಡೋದಿರ್ಬೋದು, ಶುಗರ್ ಚೆಕ್ ಮಾಡೋದು, ಈ ಥರದ ಒಂದು. ಹಾಗೂ ಇನ್ನೊಂದು ವಿಷಯ, ಗರ್ಭಾವಸ್ಥೆಯಲ್ಲಿ ಮಹಿಳೆಯರಿಗೆ ಮಾನಸಿಕ ಅಸ್ವಸ್ಥತೆ ಬರುವಂತಹ ಚಾನ್ಸಸ್ ಜಾಸ್ತಿ. ಹಾಗಾಗಿ ಅದರಲ್ಲಿ ಮಾನಸಿಕ ಆರೋಗ್ಯದ ಬಗ್ಗೆ ಕೂಡ, ಅಂದರೆ ಅವರಿಗೆ ಮಾನಸಿಕ ತುಮುಲ ಇಲ್ಲದ ಹಾಗೆ, ಸ್ಟ್ರೆಸ್ ಬರದ ಹಾಗೆ ಕೂಡ ಗಮನ ಕೊಡುವಂಥದ್ದು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಒಂದು ಮುಖ್ಯವಾದ ಉದ್ದೇಶ ಅಥವಾ ಕೆಲಸ. ಶಾಲಾ ಆರೋಗ್ಯ ಸೇವೆಗಳು, ಶಾಲೆಗಳಿಗೆ ಹೋಗಬೇಕು, ಅಲ್ಲಿ ಶಾಲೆಗಳಲ್ಲಿ ಆರೋಗ್ಯ ಶಿಕ್ಷಣ ಕೊಡಬೇಕು, ಜಂತು ಹುಳು ನಿವಾರಣೆ ಮಾಡಬೇಕು, ಹಳ್ಳಿಗಳಿಗೆ ಹೋಗಿ ಲಸಿಕೆಗಳು ನಡೆಸಬೇಕು. ಅಂದರೆ ತಿರುಗಿ ಮತ್ತೆ ರೋಗ ತಡೆಗಟ್ಟುವಿಕೆ ಬಗ್ಗೆ ಹೆಚ್ಚು, ರಕ್ತಹೀನತೆ ಗುರುತಿಸಬೇಕು, ರಕ್ತಹೀನತೆ ಇದ್ದರೆ ಅದಕ್ಕೆ ತಕ್ಕಂಥ ಉಪಚಾರಗಳು, ಪೌಷ್ಟಿಕ ಆಹಾರದ ಬಗ್ಗೆ ಮಾಹಿತಿಗಳು, ಇದನ್ನೆಲ್ಲ ಕೊಡಬೇಕು. ಅಂದರೆ ಸುಮಾರು ನಾವು ಮ್ಯಾಪ್ ಮಾಡಿದ್ವಿ, ಒಂದು ನಕ್ಷೆ ಹಾಕಿದ್ವಿ, ಸುಮಾರು ಒಂದು 50 ಸೇವೆಗಳನ್ನು, ಚಿಕಿತ್ಸೆ ಬಗ್ಗೆ ನಾವು ಮಾತಾಡಿಲ್ಲ ಇನ್ನು, ರೋಗ ನಿರೋಧಕ ಆರೋಗ್ಯ ವರ್ಧಕ ಸೇವೆಗಳನ್ನು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಮಾಡಬೇಕು. ಮಾಡ್ತಾ ಇವೆಯಾ?
ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಜನ ರೋಗ ಬರದೇ ಇರೋ ಹಾಗೆ ತಮ್ಮ ಆರೋಗ್ಯನ ಕಾಪಾಡ್ಕೊಳ್ಳೋಕೆ ಹೋಗ್ತಾ ಇದ್ದಾರಾ? ನಮ್ಗೆ ಉತ್ತರ ಗೊತ್ತಿದೆ. ಎಲ್ಲರೂ ರೋಗ ಬಂದಾಗ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋಗ್ತಾರೆ. ನಮ್ಮ ಬೆಂಗಳೂರಂಥ ಜಾಗಗಳಲ್ಲಿ ಇನ್ನೂ ಸ್ವಲ್ಪ ಕನ್ಫ್ಯೂಷನ್ ಜಾಸ್ತಿ. ಅಲ್ಲೇ ನಮ್ಮ ಕ್ಲಿನಿಕ್ಕು ಇರುತ್ತೆ, ಅಲ್ಲೇ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರನೂ ಇರುತ್ತೆ, ಅಲ್ಲೇ ಉಪಕೇಂದ್ರನೂ ಇರುತ್ತೆ, ಅಲ್ಲೇ ಪ್ರಾಥಮಿಕ ಆರೋಗ್ಯ ಕೇಂದ್ರನೂ ಇರುತ್ತೆ. ಸೊ ಯಾವ ಸೇವೆಗಳು ಎಲ್ಲಿ ಹೋಗಿ ಏನು ತಗೋಬೇಕು ಅನ್ನೋದು ಎಲ್ಲರಿಗೂ ಕನ್ಫ್ಯೂಷನ್. ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ ಅನ್ನೋದು ಹಿಂದೆ ಉಪಕೇಂದ್ರಗಳಾಗಿ ಏನಿತ್ತು ಅದು ಇವಾಗ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಾಗಿವೆ. ಅಲ್ಲಿ ನಿಮಗೆ ಮತ್ತೆ ನಿಮ್ಮ ರಕ್ತ ಪರೀಕ್ಷೆ ಆಗ್ಬೋದು, ನಿಮ್ಮ ಯಾವುದು ನಾವು ಅಸಂಕ್ರಾಮಿಕ ರೋಗಗಳು ಅಂತೇನು ಹೇಳ್ತೀವಿ, BP ಶುಗರ್ ಇದ್ರದ್ದೆಲ್ಲ ತಪಾಸಣೆ ಆಗಬೇಕು. ನಿರಂತರವಾಗಿ ಔಷಧಗಳ ಸರಬರಾಜು ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಿಂದ ಆಗಬೇಕು. ನೆಕ್ಸ್ಟ್ ಅಂತ ಬಂದರೆ ನಿಮಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಅಲ್ಲಿ ನಿಮಗೆ ವೈದ್ಯರು ಸಿಗ್ತಾರೆ. ಅಂದರೆ ವೈದ್ಯರು ಸಿಗುವ ಅಂದರೆ MBBS ವೈದ್ಯರು ಸಿಗುವ ಮೊದಲನೇ ಹಂತ ಯಾವುದು? ಪ್ರಾಥಮಿಕ ಆರೋಗ್ಯ ಕೇಂದ್ರ. ಅದಕ್ಕೆ ಮುಂಚೆ ಇರೋದು ಉಪಕೇಂದ್ರ ಅಥವಾ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ ಅಂತ ಇವಾಗ ಬಂದಿದೆ. ಸೊ ಹೀಗೆ ಒಂದು ಪ್ರಾಥಮಿಕ ಆರೋಗ್ಯ ಪಾಲನೆಯಲ್ಲಿ ರೋಗ ತಡೆಗಟ್ಟುವಿಕೆಗೆ ಹೆಚ್ಚು ಒತ್ತು ನೀಡಲಾಗಿದೆ. ಆದರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇನ್ನೂ ಚೆನ್ನಾಗಿ ಹೇಳ್ತಾರೆ, ದವಾಖಾನಿ ಅದ ಅಂತಾರೆ. ಅದು ದವಾಖಾನಿ ಅಲ್ಲ, ಅದು ಆರೋಗ್ಯ ಕೇಂದ್ರ. ಆರೋಗ್ಯ ಕೇಂದ್ರಕ್ಕೂ ದವಾಖಾನೆಗೂ ವ್ಯತ್ಯಾಸ ಇದೆ. ಆರೋಗ್ಯವನ್ನು ವರ್ಧಿಸುವ ಇದು ಕೇಂದ್ರ, ಅನಾರೋಗ್ಯ ಕೇಂದ್ರ ಅಲ್ಲ, ಆಸ್ಪತ್ರೆ ಅಲ್ಲ, ಕ್ಲಿನಿಕ್ ಅಲ್ಲ. ಇದನ್ನು ಜನನೂ ಮನಗೊಳ್ಬೇಕು, ಸರ್ಕಾರನೂ ಮನಗೊಳ್ಬೇಕು. ಆದರೆ ವೈದ್ಯಕೀಯ ಒಂದು ಡಾಮಿನೆನ್ಸ್ ಅಂದರೆ ಅವರುಗಳ ಒಂದು ಇದರಲ್ಲಿರೋದ್ರಿಂದ ಸಾಧಾರಣವಾಗಿ ಆರೋಗ್ಯ ಕೇಂದ್ರಗಳನ್ನು ಒಂದು ಡಿಸ್ಪೆನ್ಸರಿಯಾಗಿ ಅಥವಾ ಒಂದು ಆಸ್ಪತ್ರೆಯಾಗಿ ಅಥವಾ ಒಂದು ಕ್ಲಿನಿಕ್ ಆಗಿ ಮಾರ್ಪಾಡು ಮಾಡುವಂಥ ಒಂದು ಪರಿಸ್ಥಿತಿ. ಸೊ ಜನಗಳಿಗೂ ಸಹ ನಾವು ಸಂದೇಶ ಕೊಡೋದು, ಆರೋಗ್ಯ ಕೇಂದ್ರ ಇರೋದು ಆರೋಗ್ಯ ವರ್ಧನೆಗೆ, ಕೇವಲ ಚಿಕಿತ್ಸೆಗಳಿಗಲ್ಲ. ಚಿಕಿತ್ಸೆ ಒಂದು ಅಂಶ ಹೌದು, ಆದರೆ ಚಿಕಿತ್ಸೆಯೇ ಮುಖ್ಯ ಅಂಶ ಅಲ್ಲ. ಈ ಮುಂಚೆ ಹೇಳಿದಂಗೆ 6 ಅಂಶಗಳಿವೆ ತಡೆಗಟ್ಟುವಿಕೆ ಮತ್ತು ಆರೋಗ್ಯವರ್ಧಕ ಕೆಲಸಗಳಿಗೆ. ಅದಕ್ಕೆ ಹೆಚ್ಚು ಒತ್ತು ಕೊಡಬೇಕು. ಚಿಕಿತ್ಸೆ ಒಂದು ಚಿಕ್ಕ ಅಂಶ. ಆದರೆ ಇಲ್ಲೇನಾಗಿದೆ, ನಾಯಿ ಬಾಲ ಅಂದರೆ 6 ಅಂಶ 2 ಅಂಶ. ನಾಯಿ ಬಾಲ ಅಲ್ಲಾಡಿಸ್ಬೇಕೇ ವಿನಃ ಬಾಲ ನಾಯಿ ಅಲ್ಲಾಡಿಸ್ಬಾರ್ದು. ಆದರೆ ಇಲ್ಲೇನಾಗಿದೆ, ಬಾಲ ನಾಯಿನ ಅಲ್ಲಾಡಿಸ್ತದೆ. ಅಂದರೆ ಆರೋಗ್ಯ ಕೇಂದ್ರಕ್ಕೆ ಹೋದರೂ ಸಹ ಕೇವಲ ಏನು ಸಿಗುತ್ತೆ, ಸಿಕ್ಕಿದ್ರೆ ಎಲ್ಲೊಂಚೂರು ಔಷಧಿ ಸಿಗಬಹುದು, ಅದು ಇದ್ದರೆ, ಇಲ್ಲ ವೈದ್ಯಕೀಯ ಸೇವೆ ಸಿಗ್ಬೋದು ವೈದ್ಯರಿದ್ದರೆ. ಇನ್ನು ಮಿಕ್ಕ ತಡೆಗಟ್ಟುವಿಕೆ ಆರೋಗ್ಯವರ್ಧಕ ಕೆಲಸಗಳು ಆಗ್ತಾ ಇಲ್ಲ. ನನ್ನ ಹತ್ರ ಇಲ್ಲಿ ಸುಮಾರು ಒಂದು ದೊಡ್ಡ ಪಟ್ಟಿ ಇದೆ. ನೀರು ಮತ್ತು ನೈರ್ಮಲ್ಯ ಹೇಗೆ ನೋಡಬೇಕು, ನೀರಿನ ಗುಣಮಟ್ಟ ಪರೀಕ್ಷೆ ಮಾಡಬೇಕು, ಗ್ರಾಮ ಆರೋಗ್ಯ ಮತ್ತು ನೈರ್ಮಲ್ಯ ಪೋಷಣಾ ದಿನಗಳನ್ನು ಮಾಡಬೇಕು, ಕ್ಯಾನ್ಸರ್ ಸ್ಕ್ರೀನಿಂಗ್ ಮಾಡಬೇಕು, ಕ್ಯಾನ್ಸರ್ ಬರೋದಕ್ಕೆ ಮುಂಚೆ ಕ್ಯಾನ್ಸರ್ ಒಂದ್ಸಲಿ ನೋಡ್ಬೋದಾ, ತಡೆಗಟ್ಬೋದಾ, ಇದನ್ನೆಲ್ಲನೂ ಸಹ ಆರೋಗ್ಯ ಕೇಂದ್ರ ಮಾಡಬೇಕಾಗಿರುವಂಥದ್ದು. ಇವತ್ತಿನ ದಿನ ಇದ್ಯಾವುದೂ ನಡೀತಾ ಇಲ್ಲ. ನಡೆದ್ರೆ ಒಂಚೂರು ಚಿಕಿತ್ಸಾ ಕೆಲಸಗಳು, ಆರೋಗ್ಯ ಸೇವೆಯ ಕೆಲಸಗಳು ಒಂಚೂರು ನಡೀತಾ ಇರ್ಬೋದು. ಸೊ ಎಲ್ಲರಿಗೂ ಈ ಮೂಲಕ ಮುಖ್ಯವಾದ ಸಂದೇಶ ಏನು ಅಂದರೆ, ದಯವಿಟ್ಟು ನಿಮ್ಮ ಆರೋಗ್ಯ ಕೇಂದ್ರಗಳನ್ನು ಆರೋಗ್ಯದ ಕೆಲಸಗಳಿಗೆ ಉಪಯೋಗಿಸಿಕೊಳ್ಳಿ. ಬಹಳ ಮುಖ್ಯ. ಆರೋಗ್ಯನ ತರೋದು, ಆರೋಗ್ಯ ಕೇಂದ್ರಗಳಿಗೆ ಆರೋಗ್ಯ ತರೋದು ಬಹಳ ಮುಖ್ಯ ಆಗಿದೆ. ಇದಕ್ಕೆ ನಾವೊಂದು ಹಾಡು ಕೂಡ ಬರೆದಿದ್ವಿ, ಒಂದು ಸಾಲು ಓದ್ತೀನಿ. 78ರಲ್ಲಿ ಅಲ್ಮಾ ಆಟ ಘೋಷಣೆ ಬಂತು, 2000ದಲ್ಲಿ ಎಲ್ಲರಿಗೂ ಆರೋಗ್ಯ ಸಿಗಬೇಕಂತೂ, ಪ್ರಾಥಮಿಕ ಆರೋಗ್ಯ ಪಾಲನೆ ಇದರ ಅಸ್ತ್ರವಾಗಿತ್ತು, ಅದಕ್ಕಾಗಿ ಬಂತು ಪ್ರಾಥಮಿಕ ಆರೋಗ್ಯ ಕೇಂದ್ರ. ಆರೋಗ್ಯವೆಂದರೆ ರೋಗ ನಿವಾರಣೆ ಎಲ್ಲ, ಬರೀ ರೋಗ ನಿವಾರಣೆಯೊಂದೇ ಅಲ್ಲ. ಆರೋಗ್ಯವೆಂದರೆ ಪೌಷ್ಟಿಕಾಹಾರ, ಶುದ್ಧ ನೀರು, ನೈರ್ಮಲ್ಯ.
ಆರೋಗ್ಯ ಕೇಂದ್ರವು ದವಾಖಾನೆ ಎಲ್ಲ, ಬರೀ ಸೂಜಿ ಮಾತ್ರೆ ಮದ್ದು ಕೊಡುವುದಲ್ಲ. ಆರೋಗ್ಯ ಕೇಂದ್ರವು ಸಮಗ್ರ ಆರೋಗ್ಯ ಪಾಲನೆಯ ಕೇಂದ್ರ. ಈ ಥರ ಹಾಡು ಕೂಡ ಬರೆದಿದ್ದೀವಿ, ಇದನ್ನು ಹಂಚ್ಕೋಬೋದು ನಾವು ನಂತರ. ಹಾಗೆ ಆರೋಗ್ಯ ಕೇಂದ್ರ ಅನ್ನೋದು ದವಾಖಾನೆ ಅಲ್ಲ. ಇದನ್ನು ನಾವು ಮನಗಂಡು ಆರೋಗ್ಯ ಕೇಂದ್ರವನ್ನು ಆರೋಗ್ಯದ ಕಡೆಗೆ ತೊಗೊಂಡು ಹೋಗೋದು ಬಹಳ ಒಂದು ಮುಖ್ಯವಾದ ವಿಷಯ. ಇಷ್ಟರ ಮಧ್ಯೆ ಇನ್ನೊಂದು ಗಲಿಬಿಲಿ ಇದೆ, ಕಸಿವಿಸಿ ಇದೆ. 3 ವಿವಿಧ ಕಾನ್ಸೆಪ್ಟ್ಗಳನ್ನು ಉಪಯೋಗಿಸ್ತಾರೆ. ಅದು ಒಂದಕ್ಕೊಂದು ಮಿಶ್ರಣ ಬೇರೆ ಆಗುತ್ತೆ, ಕನ್ಫ್ಯೂಸ್ ಬೇರೆ ಮಾಡ್ತಾರೆ. ಒಂದು ಪ್ರೈಮರಿ ಕೇರ್ ಅಂತಾರೆ. ಇದು ಸಾಧಾರಣವಾಗಿ ವೈದ್ಯಕೀಯರು ಉಪಯೋಗಿಸುವಂಥ ಭಾಷೆ. ಏನು ವೈದ್ಯಕೀಯ ಜನರು ಅಥವಾ ಡಾಕ್ಟ್ರುಗಳು ಉಪಯೋಗಿಸೋದು ಏನು? ಪ್ರೈಮರಿ ಕೇರ್. ಪ್ರೈಮರಿ ಕೇರ್ ಅಂದರೆ ಯಾವುದು? ಕೇವಲ ಜ್ವರ, ಕೆಮ್ಮು, ನೆಗಡಿ, ಮಲೇರಿಯಾ, ಟೈಫಾಯ್ಡ್ ಈ ಥರ ಬಂದರೆ ಅದಕ್ಕೆ, ಅಥವಾ ಲಸಿಕೆ, ಇದು ಪ್ರೈಮರಿ ಕೇರ್. ಅಂದರೆ ಪ್ರಾಥಮಿಕ ಚಿಕಿತ್ಸೆ, ಅಂದರೆ ಫಸ್ಟ್ ಏಡ್ ಅಲ್ಲ, ಇದು ಪ್ರಾಥಮಿಕ ಸೇವೆ ಅಂತ ಇಟ್ಕೊಳ್ಳಿ. ಇದು ಪ್ರೈಮರಿ ಕೇರ್. ಇದನ್ನು ಪ್ರೈಮರಿ ಹೆಲ್ತ್ ಕೇರಿಂದ ಕನ್ಫ್ಯೂಸ್ ಆಗಬಾರ್ದು. ಪ್ರೈಮರಿ ಹೆಲ್ತ್ ಕೇರ್ ಅಂದರೆ ಅದಕ್ಕಿಂತ ದೊಡ್ಡದು. ಪ್ರೈಮರಿ ಹೆಲ್ತ್ ಕೇರಲ್ಲಿ ಪ್ರಿವೆಂಟಿವ್, ಪ್ರೊಮೋಟಿವ್, ಕ್ಯೂರೇಟಿವ್, ರಿಹ್ಯಾಬಿಲಿಟೇಟಿವ್ ಅಂತೀವಿ. ಅಂದರೆ ಪ್ರಿವೆಂಟಿವ್ ಅಂದರೆ ತಡೆಗಟ್ಟುವಿಕೆ, ಪ್ರೊಮೋಟಿವ್ ಅಂದರೆ ಆರೋಗ್ಯವರ್ಧಕ ಕೆಲಸಗಳು, 3ನೇದು ಚಿಕಿತ್ಸೆಯ ಕೆಲಸ, 4ನೇದು ಪುನರ್ವಸತಿ. ಈ 4 ಇದ್ದರೆ ಅದಕ್ಕೆ ಪ್ರೈಮರಿ ಹೆಲ್ತ್ ಕೇರ್. ಅಂದರೆ ಪ್ರೈಮರಿ ಕೇರ್ ಅಂತ ಡಾಕ್ಟರ್ಗಳು ಉಪಯೋಗಿಸ್ತಾ ಇದ್ದರೆ ಕನ್ಫ್ಯೂಸ್ ಆಗಬಾರ್ದು. ಪ್ರೈಮರಿ ಕೇರ್ ಬೇರೆ, ಪ್ರೈಮರಿ ಹೆಲ್ತ್ ಕೇರ್ ಬೇರೆ. ಆದರೆ ಅಲ್ಮಾಟ ಕೊಟ್ಟಿದ್ದು ಕಾಂಪ್ರಿಹೆನ್ಸಿವ್ ಪ್ರೈಮರಿ ಹೆಲ್ತ್ ಕೇರ್, ಅಂದರೆ ಸಮಗ್ರ ಪ್ರಾಥಮಿಕ ಆರೋಗ್ಯ ಪಾಲನೆ, ಅಂದರೆ ಕಾಂಪ್ರಿಹೆನ್ಸಿವ್ ಪ್ರೈಮರಿ ಹೆಲ್ತ್ ಕೇರ್. ಇದರಲ್ಲಿ ಸಾಮಾಜಿಕ ನಿರ್ಧಾರಕಗಳು ಸಹ ಇವೆ. ಉದಾಹರಣೆಗೆ ಇದರಲ್ಲಿ ಹೇಳ್ದಂಗೆ ಆ 8 ಅಂಶಗಳಲ್ಲಿ ಪೌಷ್ಟಿಕ ಆಹಾರ, ನೀರು, ನೈರ್ಮಲ್ಯ, ಬಡತನ, ಇದು ಎಲ್ಲನೂ ಸಹ ಒಳಗೊಂಡಂತಹ ಒಂದು ವ್ಯವಸ್ಥೆಗೆ ಕಾಂಪ್ರಿಹೆನ್ಸಿವ್ ಪ್ರೈಮರಿ ಹೆಲ್ತ್ ಕೇರ್ ಅಂತೀವಿ. ಸಾಧಾರಣವಾಗಿ ವೈದ್ಯಕೀಯ ವೃಂದ ಡಾಕ್ಟರ್ಗಳು ಪ್ರೈಮರಿ ಕೇರಿಗೆ ನಿಲ್ಲಿಸ್ಬಿಡ್ತಾರೆ. ಯಾಕೆಂದರೆ ಅದು ತಿರುಗಿ ಚಿಕಿತ್ಸೆಯ ಒಂದು ಸಂಬಂಧ. ಏನು, ಎಲ್ಲೋ ಒಂದು ಕಡೆ ಜ್ವರ ಬಂತು, ನೆಗಡಿ ಬಂತು, ಕೆಮ್ಮು ಬಂತು, ಮಲೇರಿಯಾ ಬಂತು, ಟೈಫಾಯ್ಡ್ ಬಂತು, ಇವುಗಳಿಗೆ ಚಿಕಿತ್ಸೆ ಕೊಡೋದಕ್ಕೆ ಪ್ರೈಮರಿ ಕೇರ್ ಅಂತ ಹೆಸರಿಟ್ಟಂಥದ್ದು. ಆದರೆ ಅದಕ್ಕೂ ಪ್ರಾಥಮಿಕ ಆರೋಗ್ಯ ಪಾಲನೆಗೂ ವ್ಯತ್ಯಾಸ ಏನಿದೆ? ಅದಕ್ಕೆ ಜೋಡಿಸೋದೇನು ನಾವು? ಪ್ರತಿಬಂಧಕ ಅಥವಾ ರೋಗ ನಿರೋಧಕ, ತಡೆಗಟ್ಟುವಿಕೆ, ಆರೋಗ್ಯವರ್ಧಕ, ಚಿಕಿತ್ಸೀಯ ಮತ್ತು ಪುನರ್ವಸತಿ. ಇದಿಷ್ಟು ಸೇರಿಸಿದ್ರೆ ಪ್ರಾಥಮಿಕ ಆರೋಗ್ಯ ಪಾಲನೆ. ಅದಾದ ಮೇಲೆ ಬರುವಂಥದ್ದು ಸಮಗ್ರ ಪ್ರಾಥಮಿಕ ಆರೋಗ್ಯ ಪಾಲನೆ ಅಥವಾ ಸೇವೆ. ಅದರಲ್ಲಿ ಏನು ಬರುತ್ತೆ? ನಿಮ್ಮ ಆಹಾರ, ನೀರು, ನೈರ್ಮಲ್ಯ ಇದನ್ನೆಲ್ಲ ಸೇರಿಸಿ ಚಿಕಿತ್ಸೀಯ ವಿಷಯಗಳನ್ನು ಸೇರಿಸಿದ್ರೆ ಸಮಗ್ರ ಆರೋಗ್ಯ ಪಾಲನೆ ಬರುತ್ತೆ. ಕನ್ಫ್ಯೂಸ್ ಆಗಬೇಡಿ. ಪ್ರೈಮರಿ ಕೇರ್ ಬೇರೆ, ಪ್ರೈಮರಿ ಹೆಲ್ತ್ ಕೇರ್ ಬೇರೆ, ಕಾಂಪ್ರಿಹೆನ್ಸಿವ್ ಪ್ರೈಮರಿ ಹೆಲ್ತ್ ಕೇರ್ ಬೇರೆ. ಇತ್ತೀಚೆಗೆ ನಾವೊಂದು ಸಾರ್ವತ್ರಿಕ ಆರೋಗ್ಯ ಆಂದೋಲನದಿಂದ ಒಂದು ರ್ಯಾಪಿಡ್ ಸರ್ವೆ, ಕ್ಷಿಪ್ರ ಒಂದು ಅಧ್ಯಯನ ನಡೆಸಿದ್ವಿ. ಏನು ಪರಿಸ್ಥಿತಿ ಇದೆಯಪ್ಪ, ಏನಾದರೂ ನಡೀತಾ ಇದೆಯಾ ಆರೋಗ್ಯ ಕೇಂದ್ರಗಳಲ್ಲಿ, ಪ್ರಾಥಮಿಕ ಆರೋಗ್ಯ ಪಾಲನೆ ಆಗ್ತಾ ಇದೆಯಾ, ಈ ವಿಷಯಗಳೆಲ್ಲ ನೋಡ್ತಾ ಇದ್ದಾರಾ ಅಂತ ನೋಡಿದಾಗ ಸಾಧಾರಣವಾಗಿ ರೋಗ ತಡೆಗಟ್ಟುವಿಕೆಗೆ ಯಾವುದೇ ರೀತಿಯಾದಂಥ ಕಾರ್ಯಕ್ರಮಗಳಿಲ್ಲ. ಲಸಿಕಾ ಕಾರ್ಯಕ್ರಮ ಒಂದು ನಡೆಯುತ್ತೆ, ಅದನ್ನು ರೋಗ ತಡೆಗಟ್ಟುವಿಕೆ ಅಂದರೆ ಒಂದು ರೀತಿಯಲ್ಲಿ ಅದನ್ನು ಯೋಚನೆ ಮಾಡ್ಬೋದು. ಆದರೆ ಮಿಕ್ಕದ್ದು ನೀರಿನ ಶುಚಿತ್ವದ ಬಗ್ಗೆ, ನೀರಿನ ಗುಣಮಟ್ಟದ ಬಗ್ಗೆ ಟೆಸ್ಟ್ ಮಾಡೋದಾಗಲಿ, ನೀರು ನಿಲ್ಲದೇ ಇರೋಂಗೆ ನಿಲ್ಲಿಸೋವಂಥದ್ದಾಗಲಿ, ಈ ಥರದ ಯಾವುದೇ ರೀತಿಯ ಕಾರ್ಯಕ್ರಮಗಳು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ನಡೆಸ್ತಾ ಇಲ್ಲ. 2ನೇದು ಸ್ವಲ್ಪ ಮಟ್ಟಿಗೆ ಚಿಕಿತ್ಸೀಯ ವಿಷಯಗಳು ನಡೆಯುತ್ತೆ. ಅದು ಡಾಕ್ಟ್ರ್ ಇದ್ದರೆ, ಡಾಕ್ಟ್ರ್ ಇಲ್ಲ ಅಂದರೆ ಅದು ನಡೆಯೋದಿಲ್ಲ. ಸೊ ಹಾಗಾಗಿ ಏನು ಪ್ರಾಥಮಿಕ ಆರೋಗ್ಯ ಪಾಲನೆ ಒಂದು ಸಮಗ್ರ ಕಲ್ಪನೆ ಇತ್ತು, ಅದನ್ನು ನಾವು ಒಂದು ವೈದ್ಯಕೀಯವಾಗಿ ಅದನ್ನು ಸಂಕುಚಿತಗೊಳಿಸಿ ಇನ್ನೂ ಸಂಕುಚಿತವಾಗಿ ಈಗ ಅದೊಂದು ಕೇವಲ ಒಂದು ಟ್ರೀಟ್ಮೆಂಟ್ ತಗೊಳ್ಳುವಂಥ ಒಂದು ಜಾಗವಾಗಿ ಮಾಡಿರುವಂಥ ಒಂದು ಪರಿಸ್ಥಿತಿಗೆ ನಾವು ಬಂದಿದ್ವಿ.
ಆ ಅಧ್ಯಯನದಲ್ಲಿ ನಾವು ಕಂಡುಕೊಂಡಿದ್ದು 2-3 ಮುಖ್ಯ ವಿಷಯ, ಎಲ್ಲನೂ ಹೇಳ್ತಾ ಇಲ್ಲ. ಒಂದು, ಅದೇ ರೋಗ ತಡೆಗಟ್ಟುವಿಕೆ ಬಗ್ಗೆ ಯಾವುದೇ ರೀತಿಯಾದ ಚಕಾರ ಇಲ್ಲ, ಏನೂ ಅದ್ರ ಬಗ್ಗೆ ಸುದ್ದಿ ಇಲ್ಲ. ಉದಾಹರಣೆಗೆ ಒಂದು ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಯಾರ್ಯಾರು ಸಿಬ್ಬಂದಿ ಇರಬೇಕು ಅಂದರೆ 2 ವೈದ್ಯಾಧಿಕಾರಿ ಇರಬೇಕು. ಅಂದರೆ 2 MBBS ಡಾಕ್ಟರ್ಗಳಿರಬೇಕು, ಒಬ್ಬರು ಸ್ಟಾಫ್ ನರ್ಸ್ ಇರಬೇಕು, ಒಬ್ಬರು ಫಾರ್ಮಸಿಸ್ಟ್ ಇರಬೇಕು. ಈ ಥರ ಒಂದು 17 ಜನ ಇರಬೇಕು. ಅರ್ಬನ್ ಪ್ರೈಮರಿ ಹೆಲ್ತ್ ಸೆಂಟರ್ ಅಂದರೆ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು. ನಾವು ಕಂಡು ಬಂದಂಥದ್ದು ಎಲ್ಲ ಕಡೆಯೂ ಸಿಬ್ಬಂದಿ ಕೊರತೆ ಇದ್ದರೆ, ಇವಾಗ ಉದಾಹರಣೆಗೆ 2 ವೈದ್ಯರು ಇರಬೇಕು ಅಂದರೆ ಒಬ್ಬ ವೈದ್ಯ ಇದ್ದರೆ ಅವ್ರು ಏನೇನು ಮಾಡೋಕ್ಕಾಗುತ್ತೆ? ಇಲ್ಲ ಅವರು ಆರೋಗ್ಯ ಕೇಂದ್ರದಲ್ಲಿ ಕೂತ್ಕೋಬೇಕು, ಇಲ್ಲ ಅವರು ಶಾಲೆಗೆ ಹೋಗ್ಬಿಟ್ಟು ಆರೋಗ್ಯದ ಬಗ್ಗೆ ಆರೋಗ್ಯ ಶಿಕ್ಷಣ ಕೊಡಬೇಕು. ಆಗುತ್ತಾ? ಆಗಲ್ಲ. ಹಾಗಾಗಿ ವೈದ್ಯಕೀಯ ಅಂದರೆ ಸಿಬ್ಬಂದಿಯ ಕೊರತೆಯಿಂದಾಗಿ ಸುಮಾರು ಕೆಲಸಗಳು ನಡೆಯೋದೇ ಇಲ್ಲ. ಉದಾಹರಣೆಗೆ ರೋಗ ತಡೆಗಟ್ಟುವಿಕೆಯಲ್ಲಿ ಮುಖ್ಯವಾಗಿ ಒಂದು ವಿಷಯ ಏನು? ನೀರಿನ ಟೆಸ್ಟಿಂಗ್, ಅಂದರೆ ನೀರಿನ ಪರೀಕ್ಷೆ. ಅದನ್ನ ಯಾರು ಮಾಡಬೇಕು? MPW ಮೇಲ್ ಅಂತ ಒಂದು ಕರ್ಮಚಾರಿ ಇರ್ತಾರೆ, ಅಂದರೆ ಮಲ್ಟಿಪರ್ಪಸ್ ವರ್ಕರ್ ಮೇಲ್ ಅಂತ. ಅವರಿದ್ದಾರ? ಸುಮಾರು ಕಡೆ ಇದರದ್ದು ವೇಕೆನ್ಸಿ ಇದೆ. ಹಾಗಾಗಿ ರೋಗ ತಡೆಗಟ್ಟುವಿಕೆಯ ಕೆಲಸಗಳು ನಡೀತಾ ಇಲ್ಲ. ಮತ್ತು ಏನು ನಡೀತಾ ಇದೆ ಅಂದರೆ, ಎಲ್ಲೋ ಒಂದು ಕಡೆ ಸ್ವಲ್ಪ ಮಟ್ಟಿಗೆ ಚಿಕಿತ್ಸೆ ಆಗ್ಬೋದು, ಡಾಕ್ಟ್ರ್ ಇದ್ದರೆ. ಡಾಕ್ಟ್ರ್ ಇಲ್ಲ ಅಂದರೆ ವೇಕೆನ್ಸಿ ಇದ್ದರೆ, ಖಾಲಿ ಇದ್ದರೆ ಹುದ್ದೆ, ಅದು ಸಹ ನಡೆಯೋದಿಲ್ಲ. ಇನ್ನೊಂದು ಮುಖ್ಯವಾದ ವಿಷಯ, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಕೆಲಸ ಮಾಡುವ ಸಮಯ. ನಮಗೆಲ್ಲರಿಗೂ ಗೊತ್ತಿದೆ, ಅದು 11 ಗಂಟೆಗೆ ತೆಗೆದರೆ 3:30ಗೆ ಮುಚ್ತಾ ಇದೆ. ನಮ್ಮ ಕಾರ್ಮಿಕ ವರ್ಗದ ಜನ ಯಾವ ಸಮಯದಲ್ಲಿ ತಮ್ಮ ಕೆಲಸಗಳಿಗೆ ಹೋಗ್ತಾರೆ? ಆ ಸಮಯದ ಒಂದು ಚಿಕ್ಕ ಅಂಶ ಈ ಆರೋಗ್ಯ ಕೇಂದ್ರಗಳು ತೆಗೆದಿರುತ್ತೆ. ಅವರು ಕೆಲಸ ಮುಗಿಸ್ಬರೋಷ್ಟೊತ್ತಿಗೆ ಇದು ಮುಚ್ಚಿರುತ್ತೆ. ಹಾಗಾಗಿ ಅವರು ಅಲ್ಲಿಗೆ ಹೋಗ್ತಾರೆ? ಖಾಸಗಿ ಕ್ಷೇತ್ರಕ್ಕೆ ಅವರು ಹೋಗಬೇಕಾದ ಒಂದು ಪರಿಸ್ಥಿತಿ. ಖಾಸಗಿ ಕ್ಷೇತ್ರಕ್ಕೆ ಹೋದಾಗ ಅವ್ರಿಗೆ ಸಿಗೋದೇನು? ಚಿಕಿತ್ಸೆ ಸಿಗಬಹುದು, ಎಲ್ಲೋ ಒಂದು ಕಡೆ ಔಷಧಿ ಬರ್ಕೊಡ್ತಾರೆ, ಔಷಧಿ ಕೊಂಡ್ಕೋಬೋದು. ಆದರೆ ರೋಗ ತಡೆಗಟ್ಟುವಿಕೆ ಅಥವಾ ಆರೋಗ್ಯ ವರ್ಧಕ ಯಾವುದೇ ಅಂಶ ಅಲ್ಲಿ ಸಾಧ್ಯ ಇಲ್ಲ. ಹಾಗಾಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ನಾವೊಂದು ಮುಖ್ಯವಾದ ಒಂದು ನಮ್ಮ ಮನವಿ ಇದ್ದಿದ್ದು ಆರೋಗ್ಯ ಇಲಾಖೆಗೆ, ಆರೋಗ್ಯ ಮಂತ್ರಿಗಳಿಗೆ ನಾವು ಭೇಟಿಯಾದಾಗ, ನಿಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಕೆಲಸ ಮಾಡುವ ಸಮಯನ ನೀವು ವಿಸ್ತರಿಸ್ಬೋದಾ? 8 ಗಂಟೆ ಸಂಜೆವರೆಗೂ ಇಡ್ಬೋದಾ? ಆಗ ಜನರ ಆರೋಗ್ಯ ಸುಧಾರಿಸಲಿಕ್ಕೆ ಸಾಧ್ಯ ಇದೆ. ನಾವು ಮಾಡಿದ ಅಧ್ಯಯನದಲ್ಲಿ ಉದಾಹರಣೆಗೆ ಒಟ್ಟು ಇರಬೇಕಾಗಿದ್ದ ಮೆಡಿಕಲ್ ಆಫೀಸರು 44 ಜನ, ಒಟ್ಟು 22 ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಮೀಕ್ಷೆ ಮಾಡಿದ್ವಿ. 44 ಇರೋ ಕಡೆ ಇದ್ದಿದ್ದು 19. ಅದರಲ್ಲಿ ಒಂದು ಕಡೆ ಡಾಕ್ಟ್ರೇ ಇಲ್ಲ, ಇನ್ನೊಂದು ಕಡೆ 2 ಆರೋಗ್ಯ ಕೇಂದ್ರಗಳಿಗೆ ಒಬ್ಬ ಡಾಕ್ಟ್ರು. ಈ ಥರ ಇದು ನಗರ ಆರೋಗ್ಯ ಕೇಂದ್ರದ ಪರಿಸ್ಥಿತಿ. ಮಿಕ್ಕಿದ ಕಡೆ ನಾವು ಮಾತಾಡೋಂಗೆ ಇಲ್ಲ. ಸ್ಟಾಫ್ ನರ್ಸ್ ಅದು ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ, 22 ಇರಬೇಕಿತ್ತು, 29 ಇದ್ದಾರೆ. ನೈರ್ಮಲ್ಯ ಸಿಬ್ಬಂದಿ ಇದು ನೋಡಿ ಮಜಾ, ಟೋಟಲ್ ಎಷ್ಟಿರಬೇಕು? 22 ಇರಬೇಕು. 3 PHC ಇಲ್ಲವೇ ಇಲ್ಲ ಯಾರು, ಸರಿನಾ? ಫಾರ್ಮಸಿಸ್ಟು 22 ಇರಬೇಕಾಯಿತು, 20 ಇದ್ದಾರೆ. ಇದು ನಗರ ಆದ್ದರಿಂದ ಸ್ವಲ್ಪ ಮಟ್ಟಿಗೆ ಇದು ಸುಧಾರಣೆ ಇದೆ. ನಾವು ಗ್ರಾಮೀಣ ಕ್ಷೇತ್ರ ತೊಗೊಂಡ್ರೆ ಇನ್ನೂ ಇದರದ್ದು ಪರಿಸ್ಥಿತಿ ಇದಾಗಿರುತ್ತೆ. ಹಾಗೆ ಒಟ್ಟಾರೆ 3-4 ವಿಷಯ. ಒಂದು, ಆರೋಗ್ಯ ಕೇಂದ್ರಗಳು ಮತ್ತೆ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡೋ ಹಾಗೆ ಮಾಡಬೇಕು. 2ನೇದು, ಸಿಬ್ಬಂದಿ ವರ್ಗ ಎಲ್ಲರದ್ದು ನೇಮಕಾತಿ ಆಗಬೇಕು. 3ನೇದು, ತೆರೆಯುವ ಸಮಯ ವಿಸ್ತಾರ ಆಗಬೇಕು, ಎಕ್ಸ್ಟೆಂಡ್ ಮಾಡಬೇಕು 8 ಗಂಟೆವರೆಗೂ. 4ನೇ ಮುಖ್ಯ ವಿಷಯ, ಅದನ್ನೇ ಗೋಪಾಲ್ ದಾಬಡೆ ಅವರು ಹೋದ್ಸಲಿ ಮಾತಾಡಿದ್ದು, ಉಚಿತ ಔಷಧಿಗಳ ಲಭ್ಯತೆ. ಎಲ್ಲಿವರೆಗೂ ಉಚಿತ ಔಷಧಿಗಳ ಲಭ್ಯತೆ ಇರೋದಿಲ್ವೋ, ಎಲ್ಲಿವರೆಗೂ ಚೀಟಿ ಬರ್ಕೊಡ್ತಾರೋ ಡಾಕ್ಟ್ರುಗಳು, ಅಲ್ಲಿವರೆಗೂ ಜನ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಬರಲ್ಲ. ಚೀಟಿನೇ ಬರ್ಕೊಟ್ಟು ನಾನು ಔಷಧಿನೇ ಕೊಂಡ್ಕೋಬೇಕಾದ್ರೆ ನಾನು ಖಾಸಗಿಗೆ ಹೋಗ್ತೀನಿ, ಇಲ್ಲ ಯಾವುದಾದ್ರು ಪ್ರೈವೇಟ್ ಕ್ಲಿನಿಕ್ಗೆ ಹೋಗ್ತೀನಿ, ಇಲ್ಲ ಯಾವುದಾದ್ರು
ನರ್ಸಿಂಗ್ ಹೋಮ್ಗೆ ಹೋಗ್ತೀನಿ, ಇಲ್ಲಿಗೆ ಯಾಕೆ ಬರಲಿ? ಆದರೆ ಆರೋಗ್ಯ ಕೇಂದ್ರದ ಮುಖ್ಯ ಧ್ಯೇಯ ಏನು, ಮುಖ್ಯ ಲಕ್ಷ್ಯ ಏನು? ಜನರ ಆರೋಗ್ಯ ವರ್ಧನೆ. ಅಲ್ಲಿ ಅದಿಲ್ಲವೇ ಇಲ್ಲ. ಹಾಗಾಗಿ ಜನ ಎಷ್ಟು ಖಾಸಗಿ ಕ್ಲಿನಿಕ್ಗಳಿಗೆ ಹೋಗ್ತಾರೋ ರೋಗಗಳಿಗೆ ಚಿಕಿತ್ಸೆ ಸಿಗುತ್ತೆ ವಿನಃ ಆರೋಗ್ಯದ ವರ್ಧನೆ ಕನಸು. ಹಾಗಾಗಿ ನಾವೆಲ್ಲರೂ ಸೇರಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಮತ್ತೆ ಆರೋಗ್ಯ ಕೇಂದ್ರಗಳಾಗಿ ಮಾರ್ಪಾಡು ಮಾಡಲು ನಾವೆಲ್ಲ ಶ್ರಮಿಸಬೇಕು ಅಂತ